ಈ ಚಳಿ ಇರೋದಕ್ಕೆ ಏನಾದರೂ ಬಿಸಿ ಬಿಸಿ ಆಗಿರೋದು, ಸ್ಪೈಸಿ ಆಗಿರೋದು, ಕುರುಮ್ ಕುರುಮ್ ಅಂತ ಇರೋದು ಏನಾದ್ರು ತಿನ್ಬೇಕಂತ ಅನ್ಸುತ್ತಲ್ಲ. ಹಾಗಾದರೆ ನಾನು ತೊಗರಿಕಾಳು ಸುಗ್ಗಿ ಅಲ್ಲ, ತೊಗರಿಕಾಳು ಸಾಂಬಾರಾಯಿತು, ತೊಗರಿಕಾಳು ಪಲ್ಯ ಆಯಿತು, ಹಾಗೆ ತೊಗರಿಕಾಳು ಪಲಾವು, ತೊಗರಿಕಾಳು ಚಟ್ನಿ, ಈಗ ತೊಗರಿಕಾಳ್ದು ವಡಿ ಅಥವಾ ಬಜ್ಜಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತಂದು ಹೇಳಿ ನೀವು ನೋಡ್ಕೋಬೇಕಂದ್ರೆ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ನಾನಿಲ್ಲಿ ಟೀ ಜೊತೆಗೆ ಸಾಯಂಕಾಲ ತೊಗರಿಕಾಳ್ದು ವಡಿ ಮಾಡಿದ್ದೆ. ಹೇಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವೆಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ಇಲ್ಲಿ ನಾನು ತೊಗರಿಕಾಳನ್ನ ಸ್ವಲ್ಪ ಇತ್ತು, ನಾನು ಸುಮಾರು ಸಲ ಮಾಡ್ಕೊಂಡು ತಿಂದಿದ್ದೀನಿ. ಹಾಗೆ ನಿಮಗೆ ತೋರಿಸೋಣ ಅಂತಂದೇಳಿ ಸ್ವಲ್ಪ ಉಳಿದಿತ್ತು, ಪಲಾವು ಅಥವಾ ಉಪ್ಪಿಟ್ಟಿಗೆ ಬರ್ತೈತೆ ಅಂತ ಇಟ್ಟಿದ್ದೀನಿ ಕಾಳನ್ನ. ಸರಿ, ನಾನು ವಿಡಿಯೋ ಮಾಡಿಲ್ಲಲ್ಲ, ನಿಮಗೆಲ್ಲ ತೋರ್ಸೋಣ, ಚೆನ್ನಾಗಿರ್ತೈತಿ. ಈಗ ಸೀಸನ್ನು, ನೀವು ಮಾಡ್ಕೋತೀರ, ಸೀಸನ್ ಕಾಳು ಅಂತಲೇ ಹೇಳ್ಬೋದು ಇದನ್ನು. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೆ. ಇಲ್ಲಿ ತೊಗರಿಕಾಳನ್ನು ನಾನು ತೊಗೊಂಡ್ಬಿಟ್ಟು ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಬಿಟ್ಟೆ. ಸುಲಿಬೇಕಾದ್ರೆ ಹುಳ ಗಿಳ ಬಿದ್ದುಬಿಟ್ಟಿರ್ತವೆ, ಗೊತ್ತಾಗಂಗಿಲ್ಲ ಅಂತಂದು ಹೇಳಿಬಿಟ್ಟು. ಕಾಳೇನೋ ಎಲ್ಲಕ್ಕೂ ರುಚಿಯಾಗುತ್ತೆ. ತೊಗರಿಕಾಳು ಸಾರು ಅಂದರೂ ಸಖತ್ತಾಗಿರ್ತೈತಿ, ಹಾಗೆ ಚಟ್ನಿನೂ ಸಖತ್ತಾಗಿತ್ತು. ಈ ರೆಸಿಪಿ ಎಲ್ಲ ಸಖತ್ತಾಗಿರ್ತೈತಿ. ಬಟ್ ಸುಲಿಯೋಕ್ಕೆ ಬಿಚ್ಚಾಕೆ ಕಾಳನ್ನು ಸಿಪ್ಪೆಯಿಂದ ಭಾಳ ಬೇಜಾರು. ನಿಮಗೂ ಹಾಗೆ ಅನಿಸುತ್ತಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನೋಡಿರಿ, ತೊಗರಿಕಾಳು ಚೆನ್ನಾಗಿ ತೊಳೆದುಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಅದಕ್ಕಿಂತ ಮೊದಲೇ ಇಲ್ಲೊಂದು 2 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಪ್ರಮಾಣ ಕಡಿಮೆ ಆಗಿದ್ದರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ತೊಗೋತಾ ಇದ್ದೀನಿ. ನೀವು ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿ ತಗೋತಾ ಹೋಗಬೇಕು. ನಾನು ಕಾಳು ನೋಡ್ತಿದ್ರೆ ಎಷ್ಟೊಂದು ಸ್ವಲ್ಪ ಇದಾವೆ ಅಂತಂದು ಹೇಳಿ. ಹಾಗೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಇಷ್ಟನ್ನು ಇಟ್ಕೊಂಡಿದ್ದೀನಿ. ಹಾಗೆ ಹಸಿ ಶುಂಠಿ ಕೂಡ ತೊಗೋತೀನಿ ನಾನು. ಈಗ ತುಂಬ ಸಿಂಪಲ್ಲು, ಪಟ್ಟಂತ ಮಾಡಿಬಿಡ್ಬೋದು. ನೀವೆಲ್ಲ ಪೂರ್ತಿ ವಿಡಿಯೋ ನೋಡ್ಕೊಂಬಿಟ್ಟು ನೀವು ಪಟ್ಟಂತಂದು ಹೇಳಿ ವಿಡಿಯೋ ಸೇವ್ ಮಾಡ್ಕೊಳ್ರಿ, ಅಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಮಾಡ್ಕೊಂಬಿಡ್ಬೋದು ನೀವು. ಮಕ್ಕಳಿಗೆಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತಿದ್ದು. ಚಳಿಗಂದ್ರು ಈಗ ಏನಾದರೂ ಅದು ಇದು ಹೊರಗಡೆದೆಲ್ಲ ಸ್ನ್ಯಾಕ್ಸ್ ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ಕೊಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತಂದೇಳಿ ನಾನು ಹೇಳಕತ್ತೀನಿ. ಹಾಗೆ ಮತ್ತು ಇವನ್ನೆಲ್ಲ ನಾನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನಾನು ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಬಿಟ್ಟು ಈಗ ಕಾಳನ್ನು ಹಾಕ್ಕೊತೀನಿ. ಕಾಳು ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ರಿ. ನಾನು ಇಲ್ಲಿ ಪ್ರಮಾಣ ಸ್ವಲ್ಪ ಆಗಿರೋದ್ರಿಂದ ಎಲ್ಲಿ ಜಾಸ್ತಿ ಆಗಿಬಿಡುತ್ತೋ ಅಂತಂದೇಳಿ ಹೆದರಿಕೆ ಆಗ್ತಾಯಿದೆ. ಬಟ್ ನಾನು ಮಾಡಿದ ಮೇಲೆ ತಿಂದ ಮೇಲೆ ನನಗೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಅಂತಂದೇಳಿ ಪ್ರೌಡ್ ಫೀಲ್ ಆಯಿತು. ಅಂದರೆ ಸ್ವಲ್ಪ ಕಾಳಲ್ಲ, ಅದಕ್ಕೆ. ಹಾಗೆ ಇಲ್ಲಿ ಒಂದು ಸಣ್ಣ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೆನಪಿರಲಿ, ಇದು ನೀವು ಹಂಗೆ ಮಿಕ್ಸಿಗೆ ಹಾಕಿಬಿಟ್ಟು ಗರ್ರ ಅಂತ ಅನಿಸಿ ಫುಲ್ಲು ಪೇಸ್ಟ್ ಮಾಡೋಂಗಿಲ್ಲ. ಅಜ್ರ ಜಬಡ ಅಥವಾ ಅವಳು ಚವಳು ನೀವು ಪಲ್ಸ್ ಮೂಡಲ್ಲಿ ಹಾಕಿ ಗರ್ಗರ್ ಅನ್ನಿಸ್ಬೇಕು. ಈ ಥರದ್ದು ನಾನು ಹಸಿ ಕಡ್ಲಿ ಮತ್ತು ಹಸಿ ಅವರೆ ಮತ್ತು ಹಸಿ ಹೆಸರು ಎಲ್ಲದೂ ಈ ಥರ ವಡೆ ಚಟ್ನಿ ಎಲ್ಲ ಮಾಡಿರ್ತೇವೆ ನಾವು. ಇದನ್ನು ಹೀಗೆ ತಿಂದುಬಿಟ್ರೆ ಚಟ್ನಿ ಆದ್ರೆ, ಮತ್ತು ಇದನ್ನು ಸ್ವಲ್ಪ ನಾವು ಕರೆದು ತಿಂದ್ರೆ ಇದು ವಡೆ ಆಗುತ್ತಷ್ಟೆ. ಇದನ್ನು ನಾನು ಒಂದು ಪಾತ್ರೆಗೆಲ್ಲ ತಗೊಂಡು ಸರ್ವ್ ಮಾಡ್ಕೊತೀನಿ. ನಾನು ಇದಕ್ಕೆ ಒಂದು ಸಲ ಈರುಳ್ಳಿ ಹೆಚ್ಚು ಇಟ್ಕೊಂಡಿದ್ದೆನಲ್ಲ, ಆ ಈರುಳ್ಳಿನ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡಿದ್ದೆ ನಾನು ಇದಕ್ಕೆ ರುಬ್ಬೇಕಾದ್ರೆ. ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ಕೋತೀನಿ. ಸ್ವಲ್ಪ ಚಿಕ್ಕದಾಗೆ ಹೆಚ್ಕೊಳ್ರಿ ಈರುಳ್ಳಿನ. ಚಿಕ್ಕದಾಗೆ ಹೆಚ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಕಡೆನೂ ಈರುಳ್ಳಿ ಬಂದ್ರೆ ಚೆನ್ನಾಗಿ ಅನಿಸ್ತತಿ. ವಿಡಿಯೋ ಸೆಟ್ಟಿಂಗು ಸರಿ ಆಗೇ ಇಲ್ಲ, ಯಾಕಂದ್ರೆ ನಾನು ಮೊದಲಿರೋ ಸ್ಟ್ಯಾಂಡನ್ನು ಏನೋ ಮಾಡೋಕ್ಕೆ ಹೋಗಿ ಮುರಿದುಬಿಟ್ಟೆ. ಸರಿ ಅಂತ ಇನ್ನೊಂದು ಸ್ಟ್ಯಾಂಡ್ ತರಿಸಿದ್ದೆ. ಯಾವ ಸ್ಟ್ಯಾಂಡು ನನಗಿನ್ನೂ ಕರೆಕ್ಟಾಗಿ ಅದು ಗ್ರಿಪ್ ಸಿಗ್ತಾ ಇಲ್ಲ. ಹಾಗಾಗಿ ಹೀಗಾಗಿದೆ. ಒಂದು ಸ್ವಲ್ಪ ನೀವು ಸಹಕರಿಸ್ತೀರಿ ಅಂತಂದೇಳಿ ನಾನು ಅಂದ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಆ ಸ್ಟ್ಯಾಂಡ್ ಇಲ್ಲದೆ ಇರೋದಕ್ಕೆ ಒಂದು ಸ್ವಲ್ಪ ವಿಡಿಯೋ ಹಾಕೋಕ್ಕಾಗೇ ಇಲ್ಲ ನನಗೆ. ಯಾರಾದರೂ ಒಬ್ರು ಹಿಡಕನ್ನಕ್ಕೆ ಬೇಕಲ್ಲ, ಇಲ್ಲ ಅಂತಂದರೆ ಅಂತ. ಈ ಥರ ನೀವು ಕೈಯಲ್ಲಿ ತೊಗೊಂಡ್ಬಿಟ್ಟು ಅದು ಮಾಡಿದ್ದ ಈ ಥರನೂ ಬಿಡ್ಬೋದು. ಇಲ್ಲ ರೌಂಡಾಗಿ ಚೆನ್ನಾಗಿ ಸೇಪ್ ಬರಬೇಕಪ್ಪ ಅಂತಂದರೆ ಇದನ್ನಿಷ್ಟು ತೊಗೊಂಡ್ಬಿಟ್ಟು ಅಂಗೈಯಲ್ಲಿ ನೀವು ಹಾಕಿಬಿಟ್ಟು ರೌಂಡಾಗಿ ಸೇಪ್ ಮಾಡಿಕೊಂಡು ಕೂಡ ಹಾಕ್ಬೋದು. ನೋಡ್ರಿ, ನಾನು ತೋರಿಸ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಚೆನ್ನಾಗಿ ಬರ್ತವೆ ರೌಂಡಾಗಿ. ನಿಮಗೇನು ಸೇಪ್ ಬೇಕಂದರೆ ಯಾವ ಥರ ಬೇಕಾದ್ರೂ ಮಾಡ್ಕೊರಿ. ಬರೀ ಕೈಯಲ್ಲೇ ರೌಂಡಾಗಿ ತಟ್ಟಿಬಿಟ್ಟನೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಣ್ಣೆ ಚೆನ್ನಾಗಿ ಕಾದೈತಿ. ಅದು ಸಣ್ಣದು ಬೇರೆ ಇಟ್ಟಿದ್ದೀನಿ ನಾನು, ಮತ್ತು ಎಣ್ಣೆನೂ ಸ್ವಲ್ಪ ಇದೆಯಲ್ಲ, ಚೆನ್ನಾಗಿ ಕಾದೈತಿ. ಸ್ವಲ್ಪ ಹೊತ್ತು ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡ್ರಿ. 1 ನಿಮಿಷ ಆಗೋವರೆಗೂ, ಒಂದು ಅರ್ಧ ನಿಮಿಷ 1 ನಿಮಿಷ ಆಗೋವರೆಗೂ. ಆಮೇಲೆ ಟರ್ನ್ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಲ್ಲ ಘಮ ವಾಸನೆ ಬರ್ತಾಯಿದೆ. ಇಷ್ಟು ಫ್ರೈ ಮಾಡ್ತಾ ಇರಬೇಕು ಅದನ್ನು. ಸಖತ್ತಾಗಿ ಬರ್ತವೆ. ಮತ್ತು ಹೆಲ್ತಿಗೂ ಒಳ್ಳೆಯದು. ಒಳ್ಳೆ ವಿಟಮಿನ್ಸು, ಪ್ರೋಟೀನ್ಸು ಇರೋದು. ಬರೀ ಕಾಳು ಪಲ್ಯನೇ ಇದನ್ನೇ ತಿನ್ನೋದಕ್ಕಿಂತನೂ ಈ ಚಳಿ ಇರೋದಕ್ಕೆ ಈ ಥರನೂ ಮಾಡಿಕೊಟ್ಬಿಟ್ರೆ ಮಕ್ಳಿಗೂ ಇಷ್ಟ, ನಮಗೂ ಇಷ್ಟ. ಸಾಯಂಕಾಲ ಚಹಾ ಜೊತೆಗೆ ನಾನು ಇಷ್ಟೇ ಕಾಳು ಮಾಡಿಕೊಂಡು ಅಳತೆ ಮೇಲೆ ಮಾಡ್ದಂಗೆ ಆಯಿತು. ಒಂದು 8-9 ಅಷ್ಟೇ ಆಯಿತು. ತುಂಬ ಚೆನ್ನಾಗಾಗಿದ್ವು. ನಾನು ನಮ್ಮ ಮನೇಲಿ ಇರೋದ್ರಿಂದ ನಾನು 4 ಅವ್ರೊಂದು 4 ತಿನ್ಕೊಂಡು ಚಹಾ ಕುಡಿದ್ವಿ. ಸಖತ್ತ ಟೇಸ್ಟ್ ಇದ್ವು. ನೀವು ಒಂದು ಸಲ ಟ್ರೈ ಮಾಡಿರಿ. ಈಗ ತೊಗರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಕತ್ತವು.
ಎಣ್ಣೆಯಿಂದ ಮೇಲೆ ಬಂದಿದ್ದವು. ಇವಾಗ ನೀವು ಟರ್ನ್ ಮಾಡ್ಕೋಬೋದು. ಇದನ್ನು ಟರ್ನ್ ಮಾಡಿಕೊಂಡು ನೀವು ಈಗ ಫ್ರೈ ಆಗಿದೆ ಇದು ತಕ್ಕೊಂಡು ಸೈಡ್ ಇಟ್ಕೊಂಡು ನೆಕ್ಸ್ಟು ಮತ್ತೆ ಅದೇ ಥರ ನಾನು ಕೈಯಲ್ಲೇ ಬಿಡ್ತೀನಿ ನೋಡಿರಿ. ಇವಾಗ ನಾನು ಅಂಗೈಯಲ್ಲಿ ತಟ್ಕೊಳಂಗೆ ಇಲ್ಲ, ಹಾಗೆ ಕೈಯಲ್ಲೇ ಬಿಟ್ಬಿಡ್ತೀನಿ. ಅದನ್ನು ತೋರಿಸ್ತಿದ್ದೆ ನಿಮಗೆ. ಸಿಂಪಲ್ ಐತಿ ನೋಡಿರಿ. ವಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ನಾನಿಲ್ಲಿ ಅಂಗೈಗೆ ಹಚ್ಕೊಂಡು ಮಾಡಲೇ ಇಲ್ಲ, ಹಾಗೆ ಕೈಲೇ ಬಿಟ್ಟು ನಾನು ನೆಕ್ಸ್ಟ್ ಟೈಮ್ ಸೆಕೆಂಡ್ ಟೈಮು ನೋಡಿರಿ ಇವಾಗ ಬಿಡ್ತಾಯಿದ್ದೀನಿ. ಹೀಗೆ ಏನು ಪ್ರಾಬ್ಲಮ್ ಇಲ್ಲ, ಹೀಗೆ ಬಿಡ್ಬೋದು. ಚೆನ್ನಾಗಿ ಅನಿಸುತ್ತೆ. ಮಾಡಿಕೊಂಡು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೇಗಿತ್ತು ಅಂತಂದೇಳಿ. ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಭಾಳ ಚೆನ್ನಾಗಿರ್ತೈತಿ. ಈ ಚಳಿಗಂತೂ ಬಿಸಿ ಬಿಸಿ ಆಗಿರೋದು ಟೀ ಜೊತೆ ಕಾಫಿ ಜೊತೆ ಕುಡಿತಾ ಇದ್ದರೆ ತಿಂತಾ ಇದ್ದರೆ ನಾ ಹೇಳಲ್ಲ, ಅದು ನೀವೇ ಹೇಳಬೇಕು ಏನು ಅಂತಂದೇಳಿ, ಯಾವ ಥರ ಇರ್ತೈತಿ ಅಂತಂದೇಳಿ. ಒಂದು 9 ಆಗಿದ್ವು ಇವು. ನಾನು ಒಂದು 4 ಬಿಟ್ಟಾಗ ಫಸ್ಟಿಗೆ ಒಂದು ಟೇಸ್ಟ್ ನೋಡಿಬಿಟ್ಟೆ ನಾನು ಹೇಗಿದೆ, ಉಪ್ಪು ಖಾರ ಕರೆಕ್ಟಾಗಿದೆ ಅಂತಂದೇಳಿ. ಆವಾಗಲೇ ನೋಡಿಬಿಟ್ಟು ಪ್ರೌಡ್ ಆಯಿತು. ಇಷ್ಟೇಷ್ಟು ಕಾಳಿಗೆ ಎಷ್ಟು ಕರೆಕ್ಟಾಗಿ ಹಾಕಿದ್ದೀನಲ್ಲ ಅಂತಂದೇಳಿ ಖುಷಿ ಆಯ್ತು. ಇಲ್ಲಾಂದ್ರೆ ಒಂದು ಹೆಚ್ಚು ಅಥವಾ ಒಂದು ಕಡಿಮೆ ಆಗಿಬಿಟ್ಟಿರ್ತವೆ ನೋಡಿರಿ. ಜವಾರಿ ವಡ ಅನ್ಬೋದು ಇವಕ್ಕೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಬೇಕಾದ್ರೂ ಅಂದ್ಕೊಳ್ರಿ. ನೋಡಿರಿ ಓಪನ್ ಮಾಡ್ತಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತಂದರೆ ಎಷ್ಟು ತಿಂದ್ಬಿಟ್ಟು ಕರೆ ನಿಜವಾಗ್ಲೂ ಹಳೆಯ ರೆಸಿಪಿನೇ ಅಷ್ಟು ಚೆನ್ನಾಗಿರ್ತಾವ್ರಿ ನಿಜವಾಗ್ಲೂ. ಸರಿ, ನಾನು ಮಾತ್ರ ಇದ್ರ ಜೊತೆಗೆ ಮತ್ತು ಒಂದು ಟೀ ಮಾಡಿಕೊಂಡೆ. ಸಖತ್ತಾಗಿರೋದೊಂದು ಟೀ ಮಾಡ್ಕೊಂಬಿಟ್ಟು ಅದೇ ರೀತಿ ತಿಂತಾ ಕುಡಿದೆ. ವೆರಿ ಅಂದರೆ ವೆರಿ ಟೇಸ್ಟ್ ಇತ್ತು. ಸರಿ, ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಪ್ಲೀಸ್. ವಿಡಿಯೋ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ, ಮೇಲುಗಡೆ ಕುರುಮು ಒಳಗಡೆ ಸಾಫ್ಟಾಗಿ. ಹಾ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಖತ್ತಾಗಿತ್ತು. ನನಗೆ ಆ ಥರ ಮಾಡಿದ್ದ ಟೈಮು ಅದೆಲ್ಲ ಈ ರುಚಿ ಮುಂದೆ ಯಾವುದೂ ಅನ್ನಿಸ್ಲೇ ಇಲ್ಲ. ಹಾಗಾದರೆ ನಗ್ತಾ ಇರಿ. ಅದು ಯಾವಾಗ ಅಂತಂದರೆ ನಿನ್ನೆ, ಇವತ್ತು, ನಾಳೆ. ಬೇಕಾ ನಿಮಗೂ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಬೇಕು ಅಂದರೆ ಮಾಡ್ಕೊಂಡು ರೆಸಿಪಿ ಟೇಸ್ಟ್ ನೋಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿದರೆ ನೀವು ನನಗೆ ಖುಷಿ ಆಗುತ್ತೆ. ಪ್ಲೀಸ್ ಟ್ರೈ ದಿಸ್ ರೆಸಿಪಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ ಬಾಯ್ ಫ್ರೆಂಡ್ಸ್.